ನೋಡಿ, ಡಿ ಕೆ ಶಿವಕುಮಾರ್ ಪೊಲಿಟಿಕಲ್ ಗೇಮ್ ಏನು ಅನ್ನುವಂತ ಪ್ರಶ್ನೆ ಇಲ್ಲಿ ಮನೆ ಮಾಡ್ತಾ ಹೋಗುತ್ತೆ. ಯಾಕೆಂದ್ರೆ ಕಾಂಗ್ರೆಸ್ನ ಹಿಂದೂ ಹುಲಿ ಅಂತ ಹೇಳಿ ಈಗ ಗುರುತಿಸ್ಕೊಳ್ತಾ ಇದ್ದಾರೆ. ಇವಾಗ ಮಾತ್ರ ಅಂತಲ್ಲ, ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಟೆಂಪಲ್ ರನ್ ಮಾಡಿದ್ದಾರೆ. ಜೊತೆಗೆ ಈ ಮಹಾಕುಂಭದಲ್ಲಿ ಈಗ ಅವರು ಭಾಗಿಯಾಗಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಸಿಎಂ ಕುರ್ಚಿ ಪಡೆಯಲು ಯಾವುದೇ ಹೆಜ್ಜೆ ಇಡೋದಕ್ಕೂ ಕೂಡ ಸಿದ್ಧರಿದ್ದಾರಾ ಡಿ ಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಈ ಹಿಂದೆ ಮಾತನಾಡಿರೋದು 50-50 ಅನುಪಾತ, ಅದೆಲ್ಲಾದ್ರೂ ಮಿಸ್ ಆದ್ರೆ ಯಾವ ನಡೆಯನ್ನು ಬೇಕಾದ್ರೂ ಹೆಜ್ಜೆ ಇಡಬಹುದು ಅಂತ ಹೇಳಿ. ಇನ್ನು ಬಿಜೆಪಿ ಚಾಣಕ್ಯ ಅಮಿತ್ ಶಾ ಭೇಟಿ ಸುತ್ತ ಪೊಲಿಟಿಕಲ್ ಆಟ ನಡೀತಾ ಇದೆಯಾ? ಯಾಕೆಂತಂದ್ರೆ ಅವರನ್ನ ಚುನಾವಣಾ ಚಾಣಕ್ಯ ಅಂತಾನೆ ನಾವು ಕರಿತೀವಿ. ಸೊ ಹಾಗಾಗಿ ಯಾವ ರೀತಿ ಗೇಮ್ ಬೇಕಾದ್ರೂ ಇಲ್ಲಿ ಇರಬಹುದು. ಅತ್ತ ಹಿಂದೂಗಳಿಗೆ ಹತ್ತಿರ, ಇತ್ತ ಬಿಜೆಪಿಗೂ ಡಿ ಕೆ ಶಿ ಹತ್ತಿರ ಆಗ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಈಗ ನಡೀತಿರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಮತ್ತೊಂದು ಕಡೆ ಬಿಜೆಪಿ ಈಗ ಮಾತ್ರ ಅಲ್ಲ, ಈ ಹಿಂದೆಯಿಂದಲೂ ಕೂಡ ಡಿ ಕೆ ಶಿವಕುಮಾರನ್ನ ಸಾಕಷ್ಟು ಬಾರಿ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಮತ್ತೊಬ್ಬ ಏಕನಾಥ್ ಶಿಂದೆ ಆಗ್ತಾರಾ ಡಿ ಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ. ಇಬ್ಬರು ನಾಯಕರ ಭೇಟಿ, ಅಮಿತ್ ಶಾ ಮತ್ತೆ ಡಿ ಕೆ ಶಿವಕುಮಾರ್ ಇವರಿಬ್ಬರ ಮುಖಾಮುಖಿ ರಾಜಕೀಯದಲ್ಲೇ ಒಂದು ಹೊಸ ಸಂಚಲನವನ್ನ ರೂಪಿಸ್ತಾ ಇದೆ. ಅಕ್ಟೋಬರ್ನಲ್ಲಿ ಏನು ಬೇಕಾದ್ರೂ ಆಗ್ಬಹುದು, ಈಗಲೇ ಒಂದು ಹೊಸ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ, ಜೊತೆಗೆ ರಾಜಕೀಯ ಪಾಳ್ಯದಲ್ಲಿ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗುತ್ತೆ. ಇದರ ಬೆನ್ನಲ್ಲೇ ಡಿ ಕೆ ಶಿಯಿಂದ ಕಾಂಗ್ರೆಸ್ಗೆ ದೊಡ್ಡ ಮೆಸೇಜ್, ಆಗ್ಲೇ ಹೇಳಿದ ಹಾಗೆ ಒಂದು ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ನೋಡಿ, ನೀವು ಮೊದಲೇ ಮಾತು ಕೊಟ್ಟಂತೆ, ಮೊದಲೇ ಹೇಳ್ದಂಗೆ ಹೈಕಮಾಂಡ್ ನೀವೇನಾದ್ರೂ ಸಿಎಂ ಮಾಡಲಿಲ್ಲ ಅಂದ್ರೆ ಈ ರೀತಿ ಬದಲಾಗುವ ಸಾಧ್ಯತೆ ಇದೆ ಅನ್ನುವಂತ ಸಂದೇಶವನ್ನ ಕೊಡ್ತಾ ಇದ್ದಾರಾ, ಕಾದು ನೋಡಬೇಕಾಗುತ್ತೆ. ಇನ್ನು ಹೈಕಮಾಂಡ್ ನಿಂದ ಅಕ್ಟೋಬರ್ನಲ್ಲಿ ಸಿಎಂ ಬದಲಾವಣೆ ಭರವಸೆಯನ್ನ ಕೊಡಲಾಗಿತ್ತು, ಅದಕ್ಕೆ ಬದ್ಧರಾಗಿರ್ತಾರಾ ಹೈಕಮಾಂಡ್? ಅದರಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಈ ರೀತಿ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡಬಹುದು, ಈ ಬಗ್ಗೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಇನ್ನು ದೆಹಲಿ ನಾಯಕರೇ ಎಚ್ಚರಿಕೆ ಕೊಟ್ಟರು ಕೂಡ ಡಿ ಕೆ ಶಿವಕುಮಾರ್ ಇಲ್ಲಿ ಜಗ್ತಾ ಇಲ್ಲ, ಬಗ್ತಾ ಇಲ್ಲ, ಏನು ಬೇಕಾದ್ರೂ ಮಾಡುವಂತ ಕೆಪಾಸಿಟಿ ಅವ್ರಿಗೂ ಕೂಡ ಇದೆ. ಇನ್ನು ಮತ್ತೆ ನನ್ನ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ಎಂಬ ಮಾತು. ನೋಡಿ, ಒಂದ್ ಕಡೆ ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ನಡೀಬೇಕು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಜನಪ್ರಿಯ ನಾಯಕ, ಹಾಗಾಗಿ ಸಿದ್ದರಾಮಯ್ಯ ನೇತೃತ್ವದಲ್ಲೇ, ನಮ್ಮ ನಾಯಕರ ನೇತೃತ್ವದಲ್ಲೇ ಒಂದು ಚುನಾವಣೆ ನಡೀಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ಬಣ ಒಂದ್ ಕಡೆ ಮಾತಾಡ್ತಿದ್ರೆ, ಮತ್ತೊಂದು ಕಡೆ ಡಿ ಕೆ ಶಿ ಆಸೆಯೂ ಕೂಡ ಅದೇ ಆಗಿದೆ, ಮತ್ತೆ ನನ್ನ ನಾಯಕತ್ವದಲ್ಲೇ ಚುನಾವಣೆ ನಡೀಬೇಕು ಅಂತ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಮುಂದೆ ಸಿಎಂ ಆಗೋದಕ್ಕೆ ಯಾವ ರೀತಿ ಬೇಕಾದ್ರೂ ಅವರ ಕೆಪಾಸಿಟಿ ಮೇರೆಗೆ ಬದಲಾಗುವಂತ ಸಾಧ್ಯತೆ ಕಾಣ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಊಹಾಪೋಹ ಒಂದ್ ಕಡೆ, ಮುಂದಾಗಬಹುದಾದ ಪಾಸಿಬಿಲಿಟೀಸ್ ಬಗ್ಗೆ ಮಾತನಾಡೋಣ. ಈಗ ಅಮಿತ್ ಶಾ ಅವರನ್ನ ಭೇಟಿಯಾದ್ರು ಒಂದು ಮಾತ್ರಕ್ಕೆ ಬಿಜೆಪಿಗೆ ಹೋಗೇ ಬಿಡ್ತಾರೆ ಡಿ ಕೆ ಶಿವಕುಮಾರ್, ಸಾಧ್ಯನಾ ಇದು ಅಂತ? ಖಂಡಿತ ಸ್ಮಿತಾ, ಈ ರೀತಿಯಾದಂತಹ ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದಾವೆ. ಅಮಿತ್ ಶಾ ಅವರು ಅಷ್ಟು ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ದಾರೆ, ಅಥವಾ ಈ ಹಿಂದಿನಿಂದ ಕೂಡ ಅವ್ರನ್ನ ಭೇಟಿ ಮಾಡಿದ್ರು ಕೂಡ ಅಷ್ಟು ಸುಲಭವಾಗಿ ಅವರಿಬ್ಬರು ಒಂದಷ್ಟು ರಾಜಕೀಯ ವಿಚಾರವಾಗಿ ಒಂದು ಮೂವ್ ಆಗ್ತಾರೆ ಅನ್ನುವಂಥದ್ದನ್ನ ಊಹೆ ಮಾಡೋದು ಕಷ್ಟ. ಆದ್ರೂ ಹೊರತಾಗಿ ಕೂಡ ಒಂದು ರಾಜ್ಯ ರಾಜಕೀಯದಲ್ಲಿ ಚರ್ಚೆಗಳು ನಡೀತಾ ಇರತಕ್ಕಂಥದ್ದಂತೂ ಬಹಳ ಪ್ರಮುಖ. ಒಂದು ಕಡೆ ಕಾಂಗ್ರೆಸ್ನಲ್ಲೇ ಅವರು ಸಿಎಂ ಸ್ಥಾನದ ಆಕಾಂಕ್ಷಿ ಆಗಿರೋದ್ರಿಂದ ಅವರು ಅಲ್ಲೇ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಹುತೇಕವಾಗಿ ಈ ವರ್ಷದ ಕೊನೆಯಲ್ಲಿ ನವೆಂಬರ್ ವೇಳೆಗೆ ನಾನು ಸಿಎಂ ಆಗ್ಲೇಬೇಕು ಅನ್ನುವಂತ ಒಂದು ಹಠಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬಿದ್ದಂತೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣ್ಣ ಅಷ್ಟು ಸುಲಭವಾಗಿ ಬಿಟ್ಟುಕೊಡುವಂತ ಲೆಕ್ಕಾಚಾರಗಳು ಕಾಣಿಸ್ತಾ ಇಲ್ಲ. ಹೀಗಾಗಿ ಅವರಿಗೆ ಇದ್ದಂತದ್ದು ಒಂದೇ ನಡೆ, ಒಂದು ನೀವು ಮಾತು ಕೊಟ್ಟಂತೆ ನನ್ನನ್ನ ಸಿಎಂ ಮಾಡಿ, ಇಲ್ಲದೆ ಹೋದ್ರೆ ನನ್ನ ನಡೆ ಬೇರೆ ತರ ಇರುತ್ತೆ ಅನ್ನುವಂತ ಒಂದು ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಪಾಸ್ ಮಾಡುವಂತ ಲೆಕ್ಕಾಚಾರಗಳು ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಒಂದಷ್ಟು ಹಿಂದೂ ಪರವಾಗಿ ಗುರುತಿಸಿಕೊಳ್ತಕ್ಕಂಥದ್ದು, ಯಾಕಂದ್ರೆ ಹೈಕಮಾಂಡ್ ನಾಯಕರ ಒಂದಷ್ಟು ವ್ಯತಿರಿಕ್ತವಾಗಿದ್ದಾಗಲೂ ಕೂಡ ಇವರು ತಮ್ಮ ನಡೆಯನ್ನ ಬಿಟ್ಟು ಕೊಡದೆ ಹಿಂದೂ ಪರವಾಗಿ ಒಂದಷ್ಟು ಓಲೈಕೆ ಮಾಡಿಕೊಳ್ತಕ್ಕಂಥದ್ದು ಮತ್ತು ಮುಂದಿನ ರೂಪುರೇಷೆಗಳನ್ನ ಈಗಲಿಂದಲೇ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತ ಒಂದು ಚರ್ಚೆ ಇದೆ. ಒಂದಷ್ಟು ಶಾಸಕರನ್ನ ಹಿಡಿದಿಟ್ಕೊಳ್ತಕ್ಕಂಥ ಕೆಲಸ, ಶಾಸಕರನ್ನ ಮನವೊಲಿಸತಕ್ಕಂಥ ಕೆಲಸಗಳು ಆಗ್ತಾ ಇದಾವೆ ಅನ್ನುವಂಥದ್ದು. ಒಂದು ವೇಳೆ ಏನಾದರೂ ಮುಂದೆ ಏನಾದರೂ ಅಧಿಕಾರ ಹಂಚಿಕೆ ಅಂತ ಬಂದಾಗ ಶಾಸಕರೇ ನಿರ್ಣಯ ಆಗ್ತಾರೆ ಅನ್ನೋದಾದ್ರೆ ಅಲ್ಲಿ ಅಲ್ಟಿಮೇಟ್ ಆಗಿ ಶಾಸಕರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಡಿದಿಟ್ಕೋಬೇಕು ಅನ್ನುವಂಥದ್ದು. ಇಲ್ಲದೆ ಹೋದಲ್ಲಿ ಅಧಿಕಾರ ಸಿಗಲ್ಲ ಅನ್ನುವಂಥದ್ದು ಸ್ಪಷ್ಟವಾದಾಗ ಮುಂದಿನ ದಾರಿ ಪ್ರಶ್ನೆ ಇದೆ. ಅದನ್ನ ಯಾವ ರೀತಿಯಾಗಿ ಅದನ್ನ ರೂಪುರೇಷೆಯನ್ನು ಮಾಡ್ಕೋಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಅನ್ನುವಂಥ ಚರ್ಚೆಗಳಿದ್ದಾವೆ. ಅದು ಮುಂದಿನ ಬಜೆಟ್ ಬಳಿಕ ಒಂದಷ್ಟು ಉತ್ತರಗಳು ಸಿಗ್ತಾ ಹೋಗ್ತವೆ. ಯಾವ ರೀತಿಯಾದಂತಹ ನಡೆಯನ್ನ ಡಿ ಕೆ ಶಿವಕುಮಾರ್ ಅನುಸರಿಸ್ತಾರೆ ಮತ್ತು ಸಿದ್ದರಾಮಯ್ಯ ಅವರು ಬೆಂಬಲಿಗರು, ಸಿದ್ದರಾಮಯ್ಯ ಬಣ ಅನುಸರಿಸುತ್ತೆ ಅನ್ನುವಂಥದ್ದು. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ನೋಡಿ, ಡಿ ಕೆ ಶಿವಕುಮಾರ್ ಪೊಲಿಟಿಕಲ್ ಗೇಮ್ ಏನು ಅನ್ನುವಂತ ಪ್ರಶ್ನೆ ಇಲ್ಲಿ ಮನೆ ಮಾಡ್ತಾ ಹೋಗುತ್ತೆ. ಯಾಕೆಂದ್ರೆ ಕಾಂಗ್ರೆಸ್ನ ಹಿಂದೂ ಹುಲಿ ಅಂತ ಹೇಳಿ ಈಗ ಗುರುತಿಸ್ಕೊಳ್ತಾ ಇದ್ದಾರೆ. ಇವಾಗ ಮಾತ್ರ ಅಂತಲ್ಲ, ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್
ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಟೆಂಪಲ್ ರನ್ ಮಾಡಿದ್ದಾರೆ. ಜೊತೆಗೆ ಈ ಮಹಾಕುಂಭದಲ್ಲಿ ಈಗ ಅವರು ಭಾಗಿಯಾಗಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಸಿಎಂ ಕುರ್ಚಿ ಪಡೆಯಲು ಯಾವುದೇ ಹೆಜ್ಜೆ ಇಡೋದಕ್ಕೂ ಕೂಡ ಸಿದ್ಧರಿದ್ದಾರಾ ಡಿಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಈ ಹಿಂದೆ ಮಾತನಾಡಿರೋದು 50-50 ಅನುಪಾತ, ಅದೆಲ್ಲಾದ್ರೂ ಮಿಸ್ ಆದ್ರೆ ಯಾವ ನಡೆಯನ್ನು ಬೇಕಾದ್ರೂ ಹೆಜ್ಜೆ ಇಡಬಹುದು ಅಂತ ಹೇಳಿ. ಇನ್ನು ಬಿಜೆಪಿ ಚಾಣಕ್ಯ ಅಮಿತ್ ಶಾ ಭೇಟಿ ಸುತ್ತ ಪೊಲಿಟಿಕಲ್ ಆಟ ನಡೀತಾ ಇದೆಯಾ? ಯಾಕೆಂತಂದ್ರೆ ಅವರನ್ನ ಚುನಾವಣಾ ಚಾಣಕ್ಯ ಅಂತಾನೆ ನಾವು ಕರಿತೀವಿ. ಸೊ ಹಾಗಾಗಿ ಯಾವ ರೀತಿ ಗೇಮ್ ಬೇಕಾದ್ರೂ ಇಲ್ಲಿರ್ಬೋದು. ಅತ್ತ ಹಿಂದೂಗಳಿಗೆ ಹತ್ತಿರ, ಇತ್ತ ಬಿಜೆಪಿಗೂ ಡಿಕೆಶಿ ಹತ್ತಿರ ಆಗ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಈಗ ನಡೀತಿರುವಂತ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಮತ್ತೊಂದು ಕಡೆ ಬಿಜೆಪಿ ಈಗ ಮಾತ್ರ ಅಲ್ಲ, ಈ ಹಿಂದೆಯಲ್ಲೂ ಕೂಡ ಡಿಕೆ ಶಿವಕುಮಾರನ್ನ ಸಾಕಷ್ಟು ಬಾರಿ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಮತ್ತೊಬ್ಬ ಏಕನಾಥ್ ಶಿಂದೆ ಆಗ್ತಾರಾ ಡಿಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ. ಇಬ್ಬರು ನಾಯಕರ ಭೇಟಿ, ಅಮಿತ್ ಶಾ ಮತ್ತೆ ಡಿಕೆ ಶಿವಕುಮಾರ್ ಇವರಿಬ್ಬರ ಮುಖಾಮುಖಿ ರಾಜಕೀಯದಲ್ಲೇ ಒಂದು ಹೊಸ ಸಂಚಲನವನ್ನ ರೂಪಿಸ್ತಾ ಇದೆ. ಅಕ್ಟೋಬರ್ನಲ್ಲಿ ಏನು ಬೇಕಾದ್ರೂ ಆಗ್ಬಹುದು, ಈಗಲೇ ಒಂದು ಹೊಸ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರಾ ಕಾಂಗ್ರೆಸ್ ಪಾಳ್ಯದಲ್ಲಿ, ಜೊತೆಗೆ ರಾಜಕೀಯ ಪಾಳ್ಯದಲ್ಲಿ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗುತ್ತೆ. ಇದರ ಬೆನ್ನಲ್ಲೇ ಡಿಕೆಶಿಯಿಂದ ಕಾಂಗ್ರೆಸ್ಗೆ ದೊಡ್ಡ ಮೆಸೇಜ್, ಆಗ್ಲೇ ಹೇಳಿದ ಹಾಗೆ ಒಂದು ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ನೋಡಿ, ನೀವು ಮೊದಲೇ ಮಾತು ಕೊಟ್ಟಂತೆ, ಮೊದಲೇ ಹೇಳ್ದಂಗೆ ಹೈಕಮಾಂಡ್ ನೀವೇನಾದ್ರೂ ಸಿಎಂ ಮಾಡಲಿಲ್ಲ ಅಂದ್ರೆ ಈ ರೀತಿ ಬದಲಾಗುವ ಸಾಧ್ಯತೆ ಇದೆ ಅನ್ನುವಂತ ಸಂದೇಶವನ್ನ ಕೊಡ್ತಾ ಇದ್ದಾರಾ, ಕಾದು ನೋಡಬೇಕಾಗುತ್ತೆ. ಇನ್ನು ಹೈಕಮಾಂಡ್ ನಿಂದ ಅಕ್ಟೋಬರ್ನಲ್ಲಿ ಸಿಎಂ ಬದಲಾವಣೆ ಭರವಸೆಯನ್ನ ಕೊಡಲಾಗಿತ್ತು, ಅದಕ್ಕೆ ಬದ್ಧರಾಗಿರ್ತಾರಾ ಹೈಕಮಾಂಡ್? ಅದರಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಈ ರೀತಿಯ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡಬಹುದು, ಈ ಬಗ್ಗೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಇನ್ನು ದೆಹಲಿ ನಾಯಕರೇ ಎಚ್ಚರಿಕೆ ಕೊಟ್ಟರು ಕೂಡ ಡಿಕೆ ಶಿವಕುಮಾರ್ ಇಲ್ಲಿ ಜಗ್ತಾ ಇಲ್ಲ, ಬಗ್ತಾ ಇಲ್ಲ, ಏನು ಬೇಕಾದ್ರೂ ಮಾಡುವಂತ ಕೆಪಾಸಿಟಿ ಅವ್ರಿಗೂ ಕೂಡ ಇದೆ. ಇನ್ನು ಮತ್ತೆ ನನ್ನ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ಎಂಬ ಮಾತು. ನೋಡಿ, ಒಂದ್ ಕಡೆ ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ನಡೀಬೇಕು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಜನಪ್ರಿಯ ನಾಯಕ, ಹಾಗಾಗಿ ಸಿದ್ದರಾಮಯ್ಯ ನೇತೃತ್ವದಲ್ಲೇ, ನಮ್ಮ ನಾಯಕರ ನೇತೃತ್ವದಲ್ಲೇ ಒಂದು ಚುನಾವಣೆ ನಡೀಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ಬಣ ಒಂದ್ ಕಡೆ ಮಾತಾಡ್ತಿದ್ರೆ, ಮತ್ತೊಂದು ಕಡೆ ಡಿಕೆಶಿ ಆಸೆಯೂ ಕೂಡ ಅದೇ ಆಗಿದೆ, ಮತ್ತೆ ನನ್ನ ನಾಯಕತ್ವದಲ್ಲೇ ಚುನಾವಣೆ ನಡೀಬೇಕು ಅಂತ. ಸೊ ಹಾಗಾಗಿ ಡಿಕೆ ಶಿವಕುಮಾರ್ ಮುಂದೆ ಸಿಎಂ ಆಗೋದಕ್ಕೆ ಯಾವ ರೀತಿ ಬೇಕಾದ್ರೂ ಅವರ ಕೆಪಾಸಿಟಿ ಮೇರೆಗೆ ಬದಲಾಗುವಂತ ಸಾಧ್ಯತೆ ಕಾಣ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಊಹಾಪೋಹ ಒಂದ್ ಕಡೆ, ಮುಂದಾಗಬಹುದಾದ ಪಾಸಿಬಿಲಿಟೀಸ್ ಬಗ್ಗೆ ಮಾತನಾಡೋಣ. ಈಗ ಅಮಿತ್ ಶಾ ಅವರನ್ನ ಭೇಟಿಯಾದ್ರು ಒಂದು ಮಾತ್ರಕ್ಕೆ ಬಿಜೆಪಿಗೆ ಹೋಗೇ ಬಿಡ್ತಾರೆ ಡಿಕೆ ಶಿವಕುಮಾರ್, ಸಾಧ್ಯನಾ ಇದು ಅಂತ? ಖಂಡಿತ ಸ್ಮಿತಾ, ಈ ರೀತಿಯಾದಂತಹ ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದಾವೆ. ಅಮಿತ್ ಶಾ ಅವರು ಅಷ್ಟು ಸುಲಭವಾಗಿ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ದಾರೆ, ಅಥವಾ ಈ ಹಿಂದಿನಿಂದ ಕೂಡ ಅವ್ರನ್ನ ಭೇಟಿ ಮಾಡಿದ್ರು ಕೂಡ ಅಷ್ಟು ಸುಲಭವಾಗಿ ಅವರಿಬ್ಬರು ಒಂದಷ್ಟು ರಾಜಕೀಯ ವಿಚಾರವಾಗಿ ಒಂದು ಮೂವ್ ಆಗ್ತಾರೆ ಅನ್ನುವಂಥದ್ದನ್ನ ಊಹೆ ಮಾಡೋದು ಕಷ್ಟ. ಆದ್ರೆ ಹೊರತಾಗಿ ಕೂಡ ಒಂದು ರಾಜ್ಯ ರಾಜಕೀಯದಲ್ಲಿ ಚರ್ಚೆಗಳು ನಡೀತಾ ಇರತಕ್ಕಂಥದ್ದಂತೂ ಬಹಳ ಪ್ರಮುಖ. ಒಂದು ಕಡೆ ಕಾಂಗ್ರೆಸ್ನಲ್ಲೇ ಅವರು ಸಿಎಂ ಸ್ಥಾನದ ಆಕಾಂಕ್ಷಿ ಆಗಿರೋದ್ರಿಂದ ಅವರು ಅಲ್ಲೇ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಹುತೇಕವಾಗಿ ಈ ವರ್ಷದ ಕೊನೆಯಲ್ಲಿ ನವೆಂಬರ್ ವೇಳೆಗೆ ನಾನು ಸಿಎಂ ಆಗ್ಲೇಬೇಕು ಅನ್ನುವಂತ ಒಂದು ಹಠಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಬಿದ್ದಂತೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣ ಅಷ್ಟು ಸುಲಭವಾಗಿ ಬಿಟ್ಟುಕೊಡುವಂತ ಲೆಕ್ಕಾಚಾರಗಳು ಕಾಣಿಸ್ತಾ ಇಲ್ಲ. ಹೀಗಾಗಿ ಅವರಿಗೆ ಇದ್ದಂತದ್ದು ಒಂದೇ ನಡೆ, ಒಂದು ನೀವು ಮಾತು ಕೊಟ್ಟಂತೆ ನನ್ನನ್ನ ಸಿಎಂ ಮಾಡಿ, ಇಲ್ಲದೆ ಹೋದ್ರೆ ನನ್ನ ನಡೆ ಬೇರೆ ತರ ಇರುತ್ತೆ ಅನ್ನುವಂತ ಒಂದು ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಪಾಸ್ ಮಾಡುವಂತ ಲೆಕ್ಕಾಚಾರಗಳು ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಒಂದಷ್ಟು ಹಿಂದೂ ಪರವಾಗಿ ಗುರುತಿಸಿಕೊಳ್ತಕ್ಕಂಥದ್ದು, ಯಾಕಂದ್ರೆ ಹೈಕಮಾಂಡ್ ನಾಯಕರ ಒಂದಷ್ಟು ವ್ಯತಿರಿಕ್ತವಾಗಿದ್ದಾಗಲೂ ಕೂಡ ಇವರು ತಮ್ಮ ನಡೆಯನ್ನ ಬಿಟ್ಟು ಕೊಡದೆ ಹಿಂದೂ ಪರವಾಗಿ ಒಂದಷ್ಟು ಓಲೈಕೆ ಮಾಡಿಕೊಳ್ತಕ್ಕಂಥದ್ದು ಮತ್ತು ಮುಂದಿನ ರೂಪುರೇಷೆಗಳನ್ನ ಈಗಲಿಂದಲೇ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತ ಒಂದು ಚರ್ಚೆ ಇದೆ. ಒಂದಷ್ಟು ಶಾಸಕರನ್ನ ಹಿಡಿದಿಟ್ಕೊಳ್ತಕ್ಕಂಥ ಕೆಲಸ, ಶಾಸಕರನ್ನ ಮನವೊಲಿಸತಕ್ಕಂಥ ಕೆಲಸಗಳು ಆಗ್ತಾ ಇದಾವೆ ಅನ್ನುವಂಥದ್ದು. ಒಂದು ವೇಳೆ ಏನಾದರೂ ಮುಂದೆ ಏನಾದರೂ ಅಧಿಕಾರ ಹಂಚಿಕೆ ಅಂತ ಬಂದಾಗ ಶಾಸಕರೇ ನಿರ್ಣಯ ಆಗ್ತಾರೆ ಅನ್ನೋದಾದ್ರೆ ಅಲ್ಲಿ ಅಲ್ಟಿಮೇಟ್ ಆಗಿ ಶಾಸಕರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಡಿದಿಟ್ಕೋಬೇಕು ಅನ್ನುವಂಥದ್ದು. ಇಲ್ಲದೆ ಹೋದಲ್ಲಿ ಅಧಿಕಾರ ಸಿಗಲ್ಲ ಅನ್ನುವಂಥದ್ದು ಸ್ಪಷ್ಟವಾದಾಗ ಮುಂದಿನ ದಾರಿ ಪ್ರಶ್ನೆ ಇದೆ. ಅದನ್ನ ಯಾವ ರೀತಿಯಾಗಿ ಅದನ್ನ ರೂಪುರೇಷೆಯನ್ನು ಮಾಡ್ಕೋಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ ಅನ್ನುವಂಥ ಚರ್ಚೆಗಳಿದಾವೆ. ಅದು ಮುಂದಿನ ಬಜೆಟ್ ಬಳಿಕ ಒಂದಷ್ಟು ಉತ್ತರಗಳು ಸಿಗ್ತಾ ಹೋಗ್ತವೆ. ಯಾವ ರೀತಿಯಾದಂತಹ ನಡೆಯನ್ನ ಡಿಕೆ ಶಿವಕುಮಾರ್ ಅನುಸರಿಸ್ತಾರೆ ಮತ್ತು ಸಿದ್ದರಾಮಯ್ಯ ಅವರು ಬೆಂಬಲಿಗರು, ಸಿದ್ದರಾಮಯ್ಯ ಬಣ ಅನುಸರಿಸುತ್ತೆ ಅನ್ನುವಂಥದ್ದು. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.